ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮೀನಾ ಮಾವನ ವಿರುದ್ಧ ತೆರೆಗೆ ಬೆದ್ಲ. ಇತ್ತ ಕಡೆ ಮಾಧವ ಪ್ರಿಯಾನ ತರಾಟೆಗೆ ತಗೊಂಡ್ರ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮೀನಾ ಮಾವನ್ ಪರ್ಮಿಷನ್ ತಗೊಂಡು ಕೇಶವನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮಾವ ಪರ್ಮಿಷನ್ ಕೊಟ್ಟಿದ್ದನ್ನ ನೋಡ್ದಂತ ಸುಂದರ ಮತ್ತೆ ಹನುಮಂತಪ್ಪ ಅವ್ರಿಗೆ ತುಂಬಾನೇ ಅಚ್ಚರಿ ಆಗ್ಬಿಡತ್ತೆ. ಯಾಕಂದ್ರೆ ನಂದವರು ಯಾವಾಗ್ಲೂ ಕೋಪ ಮಾಡ್ಕೋತಾರೆ, ಅಂಥದ್ರಲ್ಲಿ ಹೇಳಿದ ತಕ್ಷಣ ಕಳಿಸ್ಕೊಟ್ಬಿಟ್ರಲ್ಲ ನಗ್ತಾ ಅಂತ. ಆಗ ಅದೇ ವಿಷಯವನ್ನ ನಂದವ್ರ ಹತ್ರ ಕೇಳಿದಾಗ ನಂದವ್ರು ಹೇಳೋದು ಒಂದೇ ಮಾತು, ನನಗೆ ಸುಳ್ಳು ಹೇಳೋದು, ಸತ್ಯ ಮುಚ್ಚಿಡೋದು, ವಿಷಯ ತಿಳಿಸ್ದೇ ಹೋಗೋದು, ಜೊತೆಗೆ ಹೇಳಿದ ಕೆಲಸ ಮಾಡದೇ ಇರೋದು, ಇದನ್ನೆಲ್ಲ ಮಾಡಿದ್ರೆ ಕೋಪ ಬರುತ್ತೆ. ನಾನು ಕೆಟ್ಟ ಅಪ್ಪ ಅಲ್ಲ, ಸ್ಟ್ರಿಕ್ಟ್ ಅಪ್ಪ ಅಂತ ಹೇಳ್ತಾರೆ. ಈ ಕಡೆ ಮೀನಾ ನೇರವಾಗಿ ಬಂದು ನನ್ನ ಕೇಳಿದಷ್ಟು ಆಯ್ತು, ಕಳಿಸ್ಕೊಟ್ಟೆ ಅಂತ ಕೂಡ ಹೇಳ್ತಾರೆ. ಈ ಕಡೆ ಕೇಶವ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಆದ್ರೆ ಮೀನಾ ಕೊನೆಗೂ ಕೂಡ ಕೇಶವನ ಮನಸ್ಸನ್ನ ಬದಲಾಯಿಸಿ ಮೂಡನ್ನ ಚೇಂಜ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಇದಕ್ಕೆ ಕಾರಣ ಒಂದ್ ರೀತಿಯಲ್ಲಿ ಮಾಧವ ಅಂತ ಕೂಡ ಹೇಳ್ಬೋದು. ಅಲ್ಲಿ ಪ್ರಿಯಾ ಎಲ್ಲರ ಮನಸ್ಸಿಗೂ ಖಾಸಿ ಮಾಡೋಣ ಅಂತ ಅನ್ಕೊಂಡು ಮನೆ ಒಡೆಯೋದಕ್ಕೆ ಮುಂದಾಗ್ತಾ ಇದ್ರೆ, ಇತ್ತ ಕಡೆ ಅವರ ಗಂಡ ಮಾಧವ ಇಲ್ಲಿ ತನ್ನ ತಮ್ಮಂದಿರು ಖುಷಿಯಾಗಿರ್ಬೇಕು ಅಂತ ಬಯಸ್ತಿದ್ದಾರೆ. ಇತ್ತ ಕಡೆ ಕೇಶವನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಮೀನಾಗಿ ಹೇಳಿದ್ದು ಕೂಡ ಮಾಧವನೇ ಆಗಿರ್ತಾರೆ. ಇಲ್ಲಿ ಕೊನೆಗೂ ಮೀನಾ ಕೇಶವನ ಮೂಡ್ನ ಸರಿ ಮಾಡಿ ವಾಪಸ್ ಅಂಗಡಿ ಕರ್ಕೊಂಡು ಬರ್ತಾಳೆ. ಅಂಗಡಿಲಿ ಯಾರೂ ಇರುವುದಿಲ್ಲ. ಏನಪ್ಪ ಇದು, ಅಂಗಡಿಲಿ ಯಾರೂ ಇಲ್ವಲ್ಲ, ಮಾವನ್ಗೆ ಹೇಳಿ ಹೋಗೋಣ ಅಂತ ಬಂದೆ, ಅಂಗಡಿಲಿ ಮಾವನೇ ಇಲ್ವಲ್ಲ ಅಂದಾಗ ನಾನು ಇರಲಿಲ್ಲ ಅಲ್ವಾ, ದೊಡ್ಡದಾಗ ಆರ್ಡರ್ ಬಂದಿರುತ್ತೆ, ಅದೇ ಕಾರಣಕ್ಕೆ ಹನುಮಂತನ ಹಾಗೆ ಅಪ್ಪ ಇಬ್ರು ಕೂಡ ಡೆಲಿವರಿ ಕೊಡೋದಕ್ಕೆ ಹೋಗಿರ್ತಾರೆ ಅಂದಾಗ, ಹೌದಾ ಹಾಗಿದ್ರೆ ಸುಂದರ ಮಾವ ಎಲ್ಲಿ ಅಂತ ಕೇಳಿದಾಗ ಈ ಕಡೆ ಸುಂದರ ಅವರು ಅಲ್ಲೇ ಇರ್ತಾರೆ. ಬಟ್ ಇವರಿಬ್ಬರ ಕಣ್ಣ ಕಾಣಿಸ್ಕೊಂಡಿರುವುದಿಲ್ಲ. ಬಿಕಾಸ್ ಇಲ್ಲಿ ತನ್ನ ಬಗ್ಗೆ ಕೇಶವ ಏನು ಹೇಳ್ಬೋದು ಅಂತ ವೆಯ್ಟ್ ಮಾಡ್ತಿರ್ತಾರೆ. ಈ ಕಡೆ ಕೇಶವ ಅಯ್ಯೋ ಇನ್ನೆಲ್ಲೋ ಕೆಲಸ ಇಲ್ಲದೆ ಸುಮ್ಮನೆ ಸೋಂಬರಿಯಾಗಿ ನಮ್ಮ ಮಾವ ಕೂತ್ಕೊಂಡಿರ್ತಾರೆ ಅಷ್ಟೇ ಅಂದ ತಕ್ಷಣ ಸುಂದರ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾ ಇದ್ದೆ ನಾನು ಅಂತ ಹೇಳಿ. ನಂತರ ಸರಿ ಆಯಿತು ಕೇಶವ, ನಾನು ಹೊರಡ್ತೀನಿ ಅಂತ ಮೀನಾ ಹೇಳಿದಕ್ಕೆ ಇಲ್ಲ ನನಗೊಂದು OTP ಕೊಟ್ಟು ಹೋಗು ಅಂತ ಕೇಶವ ಹೇಳ್ತಾರೆ. ಇಲ್ಲ ಕೇಶವ, ಅರ್ಥ ಮಾಡ್ಕೊ, ಈಗೆಲ್ಲ OTP ಕೊಡೋಕ್ಕಾಗತ್ತಾ, ಮನೆಗೆ ಬಾ OTP ಕೊಡ್ತೀನಿ, ಈಗೇನು ಬೇಡ ಬಾಯ್ ಹೋಗ್ತೀನಿ ಅಂದಾಗ, ಇಲ್ಲ ನೀನು ಈಗ ಕೊಡಲೇಬೇಕು, ಇಲ್ಲ ಅಂದರೆ ನಾನಂತೂ ಸುಮ್ಮನಿರುವುದಿಲ್ಲ, ಮತ್ತೆ ನಂಗೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಏನಿದು OTP ಅಂತ ಇಬ್ಬರು ಮಾತಾಡ್ತಿದ್ರಲ್ಲ, ಏನಿರ್ಬೋದು OTP ಅಂತ ಇಲ್ಲಿ ಸುಂದರ ಅವ್ರ ತಲೆ ಕೆಟ್ಟು ಹೋಗ್ತದೆ. ಬಿಕಾಸ್ ಇಬ್ಬರು ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ರೊಮ್ಯಾಂಟಿಕ್ ಆಗಿ ಮಾತಾಡ್ಬೋದು, ನನಗೂ ಕೂಡ ಯೂಸ್ ಆಗ್ಬೋದು ಫ್ಯೂಚರಲ್ಲಿ, ಕೇಳಿಸ್ಕೊಳ್ಳೋಣ, ಸಖತ್ತಾಗಿರುತ್ತೆ ಇಬ್ಬರು ಕಪಲ್ಸ್ ಮಾತುಗಳು ಅಂತ ಹೇಳಿ ಅಂದ್ಕೊಂಡು ಕೇಳಿಸ್ಕೊತಾ ಇದ್ರೆ ಇಲ್ಲಿ OTP ಅಂತಾನೆ ಮಾತಾಡ್ತಿರ್ತಾರೆ. ಈ ಕಡೆ ನನಗೆ ಇಲ್ಲಿ OTP ಕೊಡಲೇಬೇಕು ಅಂತ ಹೇಳಿ ಕೇಶವ ಹಠಾಗಿ ಬೀಳ್ತಿದ್ದಾಗೆ ಅಲ್ಲಿಗೆ ಸುಂದರವ್ರು ಬಂದಿದೆ. ಏನಿದು ನಿಮ್ಮಿಬ್ರದ್ದು OTP ಜಗಳ, ನಂಗೆ ತಲೆ ಕೆಟ್ಟೋಯ್ತು ಕೇಳಿಸ್ಕೊಂಡು ಅಂದಾಗ, ಅಯ್ಯೋ ನೀವು ಇಲ್ಲೇ ಇದ್ದೀರಾ ಸುಂದರ ಮಾವ ಅಂತ ಇಬ್ರು ಕೂಡ ಹೇಳ್ತಾರೆ. ಹೌದು ಏನೋ ಕಪಲ್ಸ್ ಇದ್ದಾರೆ, ಏನೋ ರೊಮ್ಯಾಂಟಿಕ್ ಆಗಿ ಮಾತಾಡ್ಬೋದು, ಕೇಳಿಸ್ಕೊಳ್ಳೋಣ, ನಾನು ನೆಕ್ಸ್ಟ್ ನನ್ನ ಮದುವೆ ಆದಾಗ ಯೂಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ಏನು OTP ಅಂತ ಜಗಳ ಮಾಡ್ಕೋತಿದ್ರ, OTP ಅಂದ್ರೆ ಏನು ಅಂತ ಕೇಳಿದಾಗ, ಅದು ಬೇಡ ಮಾವ, ನಿನ್ ಮದ್ವೆ ಆಗಿಲ್ವಲ್ಲ, ನಿಂಗೆ ಗೊತ್ತಾಗಲ್ಲ ಬಿಡು OTP ಅಂದ್ರೆ ಏನು ಅಂತ ಕೇಶವ ಹೇಳ್ತಾರೆ. ಇಲ್ಲ ನನಗೆ ಗೊತ್ತೇ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ಕೇಶವ OTP ಕೊಡು ಮೀನಾ ಅಂತ ಹೇಳಿದಾಗ, ಅದೇನೋ OTP ಅಂತ ಕೇಳ್ತಿದ್ದಾನೆ, ಕೊಟ್ಟು ಹೋಗಮ್ಮ ನೀನು ಅಂತ ಹೇಳಿ ಮೀನಾಗೆ ಹೇಳ್ತಾರೆ. ಮಾವ ನಾನು ಹೋಗ್ತೀನಿ ಅಂತ ಹೇಳಿ ಮೀನಾ ಹೊರಟೆ ಬಿಡ್ತಾರೆ. ನಂತರ ಇಲ್ಲಿ ಏನಿದು OTP ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಸುಂದರವರು ಅನ್ಕೋತಾರೆ. ನಂತರ ಈತ ಕಡೆ ವಲ್ಲಭ ಕೊನೆಗೂ ಕೂಡ ತನ್ನ ತಾಯಿ ಹೆಣ್ಮಕ್ಳು ಎಲ್ರಿಗೂ ಕೂಡ ಸಲ್ಯೂಟ್ ಹೊಡಿತಾರೆ. ನೀವು ವಾರ ದಿನ ಗಳಿಗೆ ವರ್ಷ ಅನ್ನೋದನ್ನು ನೋಡದೆ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ಮಕ್ಳಿಗೋಸ್ಕರ ಗಂಡನಿಗೋಸ್ಕರ ಬದುಕ್ತಾ ಇಡೀ ಮನೆ ಕೆಲಸ ಮಾಡ್ತಾ ಎಲ್ಲರನ್ನ ಕೂಡ ಕಾಳಜಿ ಮಾಡ್ತಾ ಇರ್ತೀರಾ, ನಿಮ್ಮ ಕೇರನ್ನು ನಾವು ಮಾಡೋದೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಅಮ್ಮ, ನಮಗೆ ಅದನ್ನೆಲ್ಲ ಮಾಡೋದು ಸ್ವಲ್ಪ ಕೂಡ ಬೇಜಾರೇನು ಆಗೋದಿಲ್ಲ, ನಮಗೆ ಬೇಕಾಗಿರೋದು ನಿಮ್ಮ ಥ್ಯಾಂಕ್ಸ್ ಅಲ್ಲ, ನಿಮ್ಮ ಖುಷಿ, ನೀವು ಖುಷಿಯಿಂದ ಇರ್ತೀರಾ ಅಲ್ವಾ, ಅಷ್ಟೇ ಸಾಕು. ನಮ್ಮನ್ನು ಈ ರೀತಿ ಪ್ರೀತಿಯಿಂದ ನೋಡ್ಕೋತಿರಲ್ಲ, ಅದಕ್ಕಿಂತ ನಮಗೇನೂ ಕೂಡ ಬೇಡ, ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಜಸ್ಟ್ ಪ್ರೀತಿನ ಮಾತ್ರ ಅಂತ ಗಿರೀಶ್ ಅವರು ಹೇಳ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಸಲಾಮ್ ಅಂತ ಹೇಳಿ ವಲ್ಲಭ ಸಲಾಮನ್ನು ಕೂಡ ಹೇಳ್ತಾರೆ. ನಂತರ ಹೋಗ್ಬೇಕಿದ್ರೆ ಇಲ್ಲಿ ಅಮ್ಮನ ನೋಡಿದೆ, ನನಗೆ ಗೊತ್ತಿದೆ ಅಮ್ಮು, ನೀನು ಬೆಳಿಗ್ಗೆಯಿಂದನೂ ಕೂಡ ನೀನು ಹಾಕೊಂಡಿರೋ ಡ್ರೆಸ್ಸನ್ನು ನಾನು ನೋಡಲಿ ಅಂತ ಹೇಳಿ ಏನೇನೆಲ್ಲ ಸರ್ಕಸ್ ಮಾಡಿದೆ ಅಂತ ನಾನು ಬೆಳಿಗ್ಗೆನೇ ನೋಡಿದೆ. ಆ ಡ್ರೆಸ್ಸನ್ನು ನೀನು ರೇಗಿಸ್ಬೇಕು ಅಂತ ನಾನು ಹೇಳಿಲ್ಲ ಅಷ್ಟೇ, ನೀನು ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ಯಾ ಆ ಡ್ರೆಸ್ನಲ್ಲಿ ಅಂತ ಹೇಳ್ತಿದ್ದಾಗೆ ಕುಣಿದು ಬಿಡ್ತಾಳೆ ಅಲ್ಲೇ, ಹಾಗೆ ಜಿಂಕಿ ಮರೀತಾರ. ಏನಿದು ಕಾಲು ಪೆಟ್ಟಾಗಿತ್ತಲ್ವಾ ಅಂತ ಹೇಳಿ ವಲ್ಲಭ ಹಾಗೆ ನೋಡ್ತಾರೆ. ಅಯ್ಯೋ ನನ್ನ ಕಾಲು ನೋವು ಅಂತ ಮತ್ತೆ ಅಮ್ಮ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ಕೋತಾರೆ. ನಂತರ ವಲ್ಲಭ ಹಾಗೆ ನಗ್ತಾ ಅಲ್ಲಿಂದ ಹೊರಟುಬಿಡ್ತಾರೆ.
ನಂತರ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸಿ ಅತ್ತೆಯನ್ನು ಅಪ್ಕೋತದಾಳೆ ಅಮ್ಮು. ಇದನ್ನು ನೋಡಿದ್ರೆ ನಿಜಕ್ಕೂ ಪ್ರಿಯಾ ತುಂಬಾ ಒಳ್ಳೆ ಮನಸ್ಸಿಂದನೇ ಖುಷಿ ಪಡ್ತಿದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ನಿಜಕ್ಕೂ ಪ್ರಿಯಾ ಒಳ್ಳೆತನ ನಮ್ಗೆ ಕಾಣಿಸುತ್ತೆ. ಬಿಕಾಸ್ ಅವಳು ಖುಷಿಯಾಗಿರುವುದನ್ನು ನೋಡಿದ್ದೆ ಪ್ರಿಯಾ ಕೂಡ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾಳೆ. ತದನಂತರ ಇದ್ದ ಕಡೆ ಮನೆಯವರು ಎಲ್ಲರೂ ಕೂಡ ಇದ್ದಾರೆ. ಕೇಶವ ಮತ್ತು ಮೀನಾ ಕೂಡ ಬರ್ತಾರೆ. ಬಂದದ್ದೇ ಇಲ್ಲಿ ನಂದ ಅವರು ಲೆಕ್ಕ ಹಾಕ್ತಿರ್ತಾರೆ. ಆಗ ಕೇಶವನ್ನ ಏನೇನು ಲೋಡ್ ಬಂತು ಲೆಕ್ಕ ಕೊಡು, ಎಷ್ಟೆಷ್ಟು ಮೂಟೆ ಬಂತು ಹೇಳು ಅಂತ ಹೇಳಿದಾಗ 5 6 ಆ ಥರ ಹೇಳ್ತಿರ್ತಾರೆ. ಪರ್ಫೆಕ್ಟಾಗಿ ಹೇಳು 5 6 ಅಂದಾಗ 6 ಇರ್ಬೋದು ಅಂತಾರೆ. ಮತ್ತಿನ್ನೇನು ವಿಷಯ ಕೇಳ್ತಾರೆ, ಅದನ್ನು ಕೂಡ ಪರ್ಫೆಕ್ಟಾಗಿ ಲೆಕ್ಕ ಹಾಕಿಲ್ಲ. ಏನದು ಕರೆಕ್ಟಾಗಿ ಹೇಳಬೇಕಲ್ವಾ ಅಂದಾಗ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಅಪ್ಪ, ನೀವು ಒಮ್ಮೆಲೆ ಕೇಳಿಬಿಟ್ರಲ್ವಾ ಹಾಗಾಗಿ ಶಾಕ್ ಆಗಿಬಿಡ್ತು, ಕರೆಕ್ಟಾಗಿ ನೆನಪಾಗ್ತಿಲ್ಲ ಅಂದಾಗ ಬೇಡ ನಾನು ಹನುಮಂತಣ್ಣವ್ರ ಹತ್ರನೇ ಕೇಳಿ ತಿಳ್ಕೊತೀನಿ. ಇತ್ತೀಚೆಗೆ ಕೇಶವ ನೀನು ಯಾಕೋ ಕರೆಕ್ಟಾಗಿ ಯಾವುದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತಿಲ್ಲ, ಯಾಕೆ ಏನಾಯಿತು, ಯಾಕೆ ಈ ರೀತಿ ಆಗಿಬಿಟ್ಟೆ ಅಂತ ಕೇಳಿದಾಗ ಇಲ್ಲ ಅಪ್ಪ ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೀನಿ ಅಂತಾರೆ. ಇಲ್ಲ ನೀನು ಸರಿಯಾಗಿ ಮನಸ್ಸಿಂದ ಕೆಲಸ ಮಾಡ್ತಿಲ್ಲ, ಏನೇ ಹೇಳಿದ್ರು ಕೂಡ ಎಡವಟ್ಟೆನ್ನೇ ಮಾಡ್ತಿದ್ಯಾ ನೀನು ಅಂತಾರೆ. ನಂತರ ಇಲ್ಲಿ ಪ್ರಿಯಾ ಕೂಡ ನೋಡಿ ಕೇಶವ ಅವರೇ ಮಾವ ಹೇಳಿದಾಗ ನೀವು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಬೇಕಲ್ವಾ, ಸರಿಯಾಗಿ ನೋಡಿ ನೆನ್ಪಿಟ್ಕೊಂಡು ಬಂದು ಹೇಳಬೇಕಲ್ವಾ ಅಂತೆಲ್ಲ ಹೇಳಿದಾಗ ಈ ಕಡೆ ಮಾಧವ ಹೆಂಡತಿ ಪ್ರಿಯಾ ವಿರುದ್ಧ ತಿರುಗಿ ಬೀಳ್ತಾರೆ. ಏನು ಅನ್ಕೊಂಡಿದ್ಯಾ ಪ್ರಿಯಾ ನೀನು, ಕೇಶವಂಗೆ ಗೊತ್ತಿಲ್ವಾ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ, ಹೇಗೆ ಮಾಡಬೇಕು, ಹೇಗಿರಬೇಕು, ಹೇಗೆಲ್ಲವನ್ನ ಕೂಡ ಲೆಕ್ಕ ಇಡಬೇಕು ಅಂತ ನೀನು ಹೇಳಿದ್ಮೇಲೆ ಅವನು ಕಲಿಯೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನೀನು ದೊಡ್ಡವ್ರು ಮಾತಾಡಬೇಕಾದ್ರೆ ಬೇರೆಯವ್ರ ವಿಷಯಕ್ಕೆ ತಲೆ ಹಾಕ್ತೆ ಮೂಗು ತೋರಿಸ್ತಾರೆ, ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಾಧವ ಖಡಕ್ ಆಗಿ ಪ್ರಿಯಾಗೆ ಹೇಳ್ತಾರೆ. ಆಗ ಇಲ್ಲಿ ನಂದವರು ಅವಳೇನು ಹೇಳಿದ್ದು, ಅವಳು ಒಳ್ಳೇದನ್ನೇ ಹೇಳಿದ್ದು, ಆದರೆ ಅವಳಿಗೆ ಹೇಳಿದ ವ್ಯಕ್ತಿ ಸರಿ ಇಲ್ಲ ಅಷ್ಟೇ, ಅವನಿಗೆ ಆ ಯೋಗ್ಯತೆ ಇಲ್ಲ ಅಷ್ಟೇ ಅಂತ ನಂದವರು ಮತ್ತೆ ಕೇಶವನ್ನ ಬೈತಾರೆ. ಇದು ಮೀನಾಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ತದನಂತರ ಮಾಧವ ನೀನು ಒಂದು ಕೆಲಸ ಹೇಳಿದ್ದೆ ಮಾಡಿದ್ಯಾ ಅಂದಾಗ ಹಾಂ ಮಾಡಿದೆ ಅಪ್ಪ, ನೀವು ಹೇಳಿದಾಗೆ ವೆಂಕಟಾಚಲ ಅವರ ಮಗು ಅಡ್ಮಿಷನ್ ವಿಷಯವನ್ನು ನಾನು ಸ್ಕೂಲ್ ಹತ್ರ ಹೋಗಿ ಮಾತಾಡಿದೆ. ಅಡ್ವಾನ್ಸು ಡೊನೇಷನ್ ಎಲ್ಲವನ್ನ ಕೂಡ ಹೇಳಿದರು, ಫೀಸ್ ಸ್ಟ್ರಕ್ಚರ್ ಎಲ್ಲ ಕೂಡ ಹೇಳಿದರು. 1 ಲಕ್ಷ ಹೇಳಿದರು, ಅಡ್ವಾನ್ಸ್ ಡೊನೇಷನ್ ಬೇಡ ಅಂತ ಹೇಳಿದ್ರು. ನಿಮ್ಮ ಹೆಸರು ಹೇಳಿದ್ಮೇಲೆ ಜಸ್ಟ್ ಫೀಸ್ ಕಟ್ಟಬೇಕು, ಬಟ್ ಸಪ್ರೇಟ್ ವೆಹಿಕಲ್ ಫೀಸು ಎಲ್ಲವನ್ನ ಕೂಡ ಹೇಳಿದ್ರು ಅಂದಾಗ ನೋಡಿದ್ಯಾ ಕೇಶವ ಮಾಧವನ್ನ ನೋಡಿ ಕಲ್ತ್ಕೊ, ಮಾಧವಂಗೆ ಹೇಳಿದ ಒಂದು ಕೆಲಸ ಅವನಿಗೆ ಎಷ್ಟು ಡೀಟೇಲ್ಡ್ ಆಗಿ ವಿಷಯವನ್ನು ನನ್ನ ಹತ್ರ ಹೇಳ್ದ, ಹಾಗೆ ನೀನು ಹೇಳಬೇಕಲ್ವ, ನೋಡಿ ಅಣ್ಣ ಅವನನ್ನು ಕಲ್ತ್ಕೊ ಅಂತ ಹೇಳ್ತಾರೆ. ಇದರಿಂದಾಗಿ ಮಾಧವ ವಲ್ಲಭ ಕೇಶವ ಎಲ್ರಿಗೂ ಹರ್ಟ್ ಆಗುತ್ತೆ. ನಂತರ ಮೂವರು ಕೂಡ ಮಾತನಾಡ್ತಿರ್ತಾರೆ. ಹಿತ್ಲತ್ರ ಬಂದು ಇಲ್ಲಿ ಕೇಶವನ ಮಾಧವ ಮತ್ತು ವಲ್ಲಭ ಇಬ್ಬರು ಕೂಡ ಸಮಾಧಾನ ಮಾಡ್ತಿದ್ದಾರೆ. ಸಮಾಧಾನ ಮಾಡ್ಕೋ ಕೇಶವ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಪ್ಪ ಆ ರೀತಿ ಹೇಳಿದ್ರು ಅಂತ, ಅಪ್ಪ ಮಾತಾಡೋದೇ ಹಾಗಲ್ವಾ ಅಂತ ಮಾತಾಡಬೇಕಿದ್ರೆ ಗಿರೀಶ್ ಅವ್ರು ಕೂಡ ಅಲ್ಲಿಗೆ ಬರ್ತಾರೆ. ಕೇಶವ ನಂಗೆ ಅರ್ಥ ಆಗತ್ತೆ, ಬೇರೆಯವ್ರಿಗೆ ಹೋಲಿಕೆ ಮಾಡಿ ಮಾತಾಡಿದಾಗ ಬೇಜಾರಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅಣ್ಣ ತಮ್ಮಂದಿರಿಗೆ ಹೋಲಿಕೆ ಮಾಡಿ ಮಾತಾಡಿದಾಗ ತುಂಬ ಬೇಜಾರಾಗುತ್ತೆ ಅಂತ ದಯವಿಟ್ಟು ಮೆಜರ್ ಮಾಡ್ಕೋಬೇಡಪ್ಪ. ನಿಮ್ಮ ಅಪ್ಪಂಗೆ ಮಾಧವನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ, ಅದು ನಿಮಗೂ ಕೂಡ ಗೊತ್ತದ, ಯಾಕಂದರೆ ಅವ್ನು ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾನೆ ಅಂತ. ಹಾಗಂತ ನಿಮ್ಮ ಮೇಲೆ ಪ್ರೀತಿ ಅಂತ ಇಲ್ಲ ಅಂತಲ್ಲ, ನಿಮ್ಮ ಮೇಲೂ ಕೂಡ ಪ್ರೀತಿ ಇದೆ. ವಲ್ಲಭನ ಮೇಲೆ ಕೋಪ ಮಾಡ್ಕೊಂಡಿದ್ರು, ಈಗ ಸರಿ ಹೋಗಿಲ್ವಾ, ಹಾಗೆ ನಿನ್ನ ಬಗ್ಗೆ ಕೂಡ ಒಂದೆಲ್ಲ ಒಂದಿನ ಹೋಗ್ಲುತ್ತಾರೆ ಅಂದಾಗ ಅಮ್ಮ ನನಗೆ ಅಪ್ಪ ಬೈತಾರೆ ಅಂತ ಬೇಜಾರಿಲ್ಲ, ಆದರೆ ಈಗ ನನಗೆ ಮದುವೆ ಆಗಿದೆ, ಅಣ್ಣ ಮತ್ತು ತಮ್ಮಂಗೂ ಕೂಡ ಹೆಂಡತಿ ಬಂದಿದ್ದಾರೆ, ಅದಕ್ಕೆ ನಾದ್ನಿ ಮುಂದೆ ಬೈಯಲ್ಲಿ ಬೇಜಾರಿಲ್ಲ ಪರವಾಗಿಲ್ಲ ಅನ್ಕೋಬಿಡೋಣ, ಆದರೆ ಹೆಂಡತಿ ಮುಂದೆ ಬೈದಾಗ ಹೇಗಮ್ಮ ನನ್ನ ಮುಖ ತೋರಿಸ್ಲಿ ರೂಮ್ಗೆ ಹೋಗಿ. ಈಗ ಮೀನಾ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ, ನನಗೆ ಗೊತ್ತಿದೆ ಮೀನಾ ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ಅಂತ, ಆದರೆ ಯಾವುದೇ ಗಂಡ ಬಗ್ಗೆ ಅವಳಲ್ಲಿ ಈ ರೀತಿ ಆದಾಗ ಅವ್ಳಿಗೆ ಏನು ಅನಿಸುತ್ತೆ, ಒಂದು ಅವನ ಬಗ್ಗೆ ತಾತ್ಸಾರ ಬರುತ್ತೆ, ಬೇಜಾರಾಗುತ್ತೆ, ಆದರೆ ಮೀನಾಗೆ ಬೇಜಾರಾಗಿದೆ, ನನ್ನ ಬಗ್ಗೆ ತಾತ್ಸಾರ ಬಂದಿಲ್ಲ. ಯಾವತ್ತಿದ್ರೂ ಒಬ್ಬ ಗಂಡಸ್ಗೆ ಅವನ ಹೆಂಡತಿ ಮಕ್ಕಳು ಮುಂದೆ ಹೀರೋ ಆಗಬೇಕು ಅನ್ನೋ ಆಸೆ ಇರತ್ತೆ, ಹಾಗೆ ನನಗೂ ಕೂಡ ಇರುತ್ತಲ್ವ, ಅಪ್ಪ ಈ ರೀತಿ ಮಾಡಿದಾಗ ನನ್ನ ಪರಿಸ್ಥಿತಿ ಹೇಗೆ ಆಗಬೇಡ ಅಮ್ಮ ಅಂತ ಹೇಳಿದಾಗ ನನಗೆ ಅರ್ಥ ಆಗುತ್ತೆ ಕಂದ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಪ್ಪ, ಎಲ್ಲ ಕೂಡ ಸರಿ ಹೋಗುತ್ತೆ, ನೀನು ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮಪ್ಪ ಖಂಡಿತ ನಿನ್ನನ್ನು ಕೂಡ ಹೊಗಳುತ್ತಾರೆ ಅಂತ ಗಿರೀಶ್ ಅವರು ಹೇಳಿದಾಗ ಅಯ್ಯೋ ಅಪ್ಪ ಹೊಗಳಲಿ ಅಂತಾನೆ ಎಷ್ಟು ಕೆಲಸ ಮಾಡಬೇಕು ಅಂತ ಮಾಡ್ಕೊಂಡು ಎಡ್ವರ್ಟ್ ಮಾಡ್ಕೊಂಡು ಮತ್ತೆ ಬಯಸ್ಕೋತೀನಮ್ಮ ಅಂತ ಕೂಡ ಕೇಶವ ಹೇಳ್ತಾರೆ. ಆದರೂ ಕೂಡ ನೀವು 3 ಜನ ಈ ರೀತಿ ಒಗ್ಗಟ್ಟಾಗಿರೋದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈ ಒಂದು ಹೋಲಿಕೆಯಿಂದ ನಿಮ್ಮ ನಡುವೆ ಎಲ್ಲಿ ಬಿರುಕು ಬಂದ್ಬಿಡುತ್ತೋ ಅಂದ್ಕೊಂಡೆ, ಆದರೆ ನೀವು ರಾಮ ಲಕ್ಷ್ಮಣರ ಸಂಬಂಧ ನಿಮ್ಮದು ಅಂತ ಹೇಳಿ ಗಿರೀಶ್ ಅವರು ತುಂಬ ಖುಷಿ ಪಡ್ತಾರೆ. ಎಂದೂ ಕೂಡ ನೀವು ಹೀಗೆ ಇರ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಂತ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ